ಗುಡಿ ಐತಲ್ಲ ಎಂಟ್ರೆನ್ಸ್ 20 ವರ್ಷ ಆಯ್ತು. ಇವತ್ತು ಬ್ಲೂ ಕಲರ್ ಇದು ಹಾಕಿದ್ರಲ್ಲ ಬ್ಯಾರಿಗೇಡ್ಸ್ ಬೇರೆ ಹಾಕಿದ್ರು ಅಂತಂದ್ರೆ ಅದು ಕ್ಲೀನ್ ಮಾಡಿ ಪೇಂಟ್ ಹೊಡ್ಯಾತಾರಂತ. ಫಸ್ಟ್ ಹಂಗೆ ಬಿಟ್ಟಿದ್ರಲ್ಲ ಅಡ್ಡಕ್ಕೆ ಈಗ ಕ್ಲೀನ್ ಮಾಡಿ ಪೇಂಟ್ ಹೊಡಿತಾರೆ ಅಂತ ಹೇಳಿದ್ರು. 2010ದಾಗ ಕನ್ಸ್ಟ್ರಕ್ಟ್ ಮಾಡಾಕಂತೆ. ಇಂಟಿಮೇಟ್ ಐತಿ, ಕೋಸ್ಟಲ್ ಏರಿಯಾ ಇದೆ. ಅದೇ ನೋಡ್ರಿ ಲೈಟ್ ಹೌಸ್ ಐತಲ್ಲ ತಾವೇ ನೋಡ್ಬೋದು ಆ ಕಡೆ ಲೈಟ್ ಹೌಸು ಅಂತ ಮಸ್ತ್ ಕಾಣಾತ ನೋಡ್ರಿ. ಇಟ್ಟು ಐಲ್ಯಾಂಡ್ ಗೊತ್ತೇ ಇರಲಿಲ್ಲ. ಪೂರ್ತಿ ಸಮುದ್ರ ಒಂದು ಅಟ್ಯಾಚ್ ಐತಿ. ಗೈಸ್ ಫೈನಲಿ ಪ್ಲ್ಯಾನ್ ಮಾಡಿದ್ವಿ ಬೋಟಿಂಗಿಗೆ. ಈಗ ಫಸ್ಟ್ ಗಾಡಿ ಎಲ್ಲರೂ ಪ್ಯಾಕ್ ಮಾಡ್ಕೋಬೇಕು. ಅಲ್ಟಿಮೇಟ್ ಲೊಕೇಶನ್ ಭಾರಿ ಐತಿ. ಪೂರ್ತಿ ಕೋಸ್ಟಲ್ ಏರಿಯಾ ಐತಿ. ಕೆಂಪು ಮಣ್ಣು ಸಲಿದೆ. ಫೈನಲಿ ಗಾಡಿ ಹಚ್ಚಿದ್ವಿ. ಅಲ್ಲಿ ನೋಡ್ಬೋದು ಬೋಟಿಂಗ್ ಐತಿ ಎಲ್ಲ ಕಡೆ. ಹೋಗೊಂಬರ್ರಿ ನೋಡೋಣ. ಇಲ್ಲಿ ನೋಡ್ಬೋದು ಬೋಟಿಂಗ್. ಬೋರ್ಡ್ದಾಗ ಕುಂದ್ರು ಹೋಗೊಂಬರ್ರಿ ನೋಡೋಣ ತೋರಿಸ್ತೀನಿ. ಹಾ ಬೋಟ ನೋಡಿ ಮೋಟರ್ ಸ್ಟಾರ್ಟ್ ಮಾಡತ್ತಾರ. ಅಲ್ಟಿಮೇಟ್ ಐತಿ. ಗೊತ್ತಾಗ್ತಾ ಬರೋಲ್ಲ. ಬರ್ತೀನಿ ನಿಮ್ಗೆ ಹೆಂಗದ ಅವನು ಬರ್ತೀನಿ ಬರೋದು. ಅಲ್ಲಿ ನೋಡತ್ತಿರಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ನಡೆಸ್ಯಾರ. ಅಲ್ಲಿ ನೋಡ್ರಿಲೆ ಛತ್ರಿ ಹಿಡ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ನಡೆಸಾತಾರ ನೋಡ್ಬೋದು. ನೋಡ್ಬೋದು ಇದು ಹೊನ್ನಾವರ ಬ್ರಿಡ್ಜ್ ಇದು ಪೂರ್ತಿ ನೋಡಾತ್ರಲ್ಲ. ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ತಳಗೆ ಹಾಸ್ ಹೊಂಟಿವಿ ಈಗ. ಫುಲ್ ಫೋಟೋ ಸೆಷನ್ ನಡೆಸ್ಯಾರ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಬರೀ ನೋಡಾಕ ಜಸ್ಟ್ ಫಾರ್ ವ್ಯೂ. ಇಲ್ಲೇನು ಬೆಳಂಗಿಲ್ಲ ಏನು. ಎಷ್ಟು ವರ್ಷದಿಂದ ಇದೆ ಉಂಟು ಅಣ್ಣ? ಇದು ಸುಮಾರು ವರ್ಷ ಆಯ್ತು, 2-3 ವರ್ಷ. ಈಗ ಹೊಸದಾಗಿದ್ದ ಇದು? ಹಾಂ ಹೊಸದಾಗಿ ಈ ಥರ ಕಾಯಿ ಆಗ್ತದೆ. ಬರೀ ಇದು ನೀರಲ್ಲಷ್ಟೇ ಬೆಳೆಯೋದು ಇದು? ನೋಡಿ ಇಲ್ಲಿ ಬೇರು ಕೊಡ್ತದೆ ನೋಡಿ, ಸಣ್ಣ ಕಡೆ ಬೇರು ಬರ್ತದೆ. ಬೇರು ಬರುತ್ತೆ. ಇದು ಮನೆಯಲ್ಲಿ ಇದನ್ನ ಮಾಡಕ್ ಬರಲ್ಲ, ಮನೆಯಲ್ಲಿ ಬರೋದಿಲ್ಲ. ದೊಡ್ಡ ಸುಮ್ಮನೆ ಶೋಕಿಗ ಇದು? ಶೋಕಿಗ ಫಾರೆಸ್ಟ್ ಗಿಡ ಅಲ್ಲ? ಹಾಂ ಫಾರೆಸ್ಟ್ ಗಿಡ. ಹಾಂ ಹೌದು. ಇಲ್ಲಿ ಫಿಶ್ ಉಂಟು ಇನ್ನು? ಹಾಂ ಮೀನು. ಇಲ್ಲಿ ಬಲಿ ಎಲ್ಲ ಹಾಕಲ್ಲ? ಬಲಿ ಹಾಕ್ತಾರೆ. ಇಲ್ಲೂ ಹಾಕ್ತಾರ ಬಲಿ? ನೈಟ್ ಹಾಕ್ತೀರಾ? ನೈಟ್ ನಮ್ದು ಅದೇ ದಂಧಿ, ಮೀನು ಹಿಡಿಲಿ. ಹೌದಾ? ನೈಟಲ್ಲಿ ಮೀನು ಹಿಡಿದೆ. ಎಷ್ಟು ಥರದ ಮೀನು ಸಿಗ್ತಾವೆ ಇಲ್ಲಿ? ಇಲ್ಲಿ ಸುಮಾರು 4-5 ಜಾತಿ ಮೀನು ಸಿಗ್ತದೆ. ಹೌದಾ? ಇದು ಯಾವ ಸೀಸನ್? ಮೀನು, ಕಾಗಳಿಸಿ ಮತ್ತು ಮಡ್ಲೆ. ಹಾಂ ಹಾಂ.
ಸತ್ಕ ಬೈಗೆ ಈಗ ಎದುರು ಸೀಸನ್ ಹಾಂ ಈಗ ಯಾವ ಸೀಸನ್ ಇದು ಯಾವ ಮೀನದ ಸೀಸನ್ ಇದು ಈಗೆಲ್ಲ ಮೀನು ಸಿಗ್ತದೆ ಎಲ್ಲ ಮೀನು ಅಂದರೆ ಸ್ಪೆಸಿಫಿಕ್ ಒಂದು ಟೈಮ್ ಇರುತ್ತೆ ಸ್ವಲ್ಪ ಜಸ್ಟ್ ಮಳೆಗಾಲದಲ್ಲಿ ಜಾಸ್ತಿ ಮೀನು. ಹಾಂ ಈಗ ಸ್ವಲ್ಪ ಉಪ್ಪು ನೀರು ಬಂದರೆ ಬಂಗಡೆ ಬರ್ತದೆ ಬಂಗಡೆ ಬರ್ತದೆ ಉಪ್ಪು ನೀರು ಬಂದು. ಮತ್ತು ಅದು ಸರ ಅಂತಾರಲ್ಲ ಅಂದರೆ ಆ ಥರ ಮೀನು ಸಮುದ್ರದಿಂದ ಬರ್ತದೆ. ಇಲ್ಲ ಇಲ್ಲಿಗೆ ಬರುತ್ತಾ? ಹೌದು ಬರ್ತದೆ. ಫೈನಲಿ ಬೋಟಿಂಗ್ ಮುಗಿಸ್ಕೊಂಡ್ವಿ. ಈಗ ಬಿಡಾತೀನಿ. ಈಗ ಭಾಳ ಕಷ್ಟದಾರಿ ಏನು ಹೇಳ್ತೀನಿ ನಿಮಗೆ. ಈಗ ಬೀಚಿಗೆ ಹೋಗ್ಬೇಕು, ಊಟ ಮಾಡ್ಬೇಕು, ಡಿಸೈಡ್ ಮಾಡಿಲ್ಲ. ಅದು ನಾನು ಫಸ್ಟ್ ಏನು ಮಾಡ್ಕೊಂಡು ನಂತರ ಹೋಗೋಣ, ತಿಳಿಸ್ಕೊಡ್ತೀನಿ ನಿಮಗೆ. ಹಾಯ್ ಆಗಿ ಇಕೋ ಬೀಚ್ ನೋಡ್ರಿ, ಈ ಟೈಪ್ ಐತಿ ಇಕೋ ಬೀಚ್. ಮಾತಾಡೋದು ಭಾಷೆನ ಬೇರೆ, ಫುಲ್ ಮಜಾ ಬರುತ್ತೆ ಭಾಷೆ ಕೇಳಿದ್ರೆ. ಉಡುಪಿ ಭಾಷೆ ಎಂಥ ಭಾಷೆ ಎಂಥ ಮಸ್ತ್ ಅನ್ಸ್ಬಿಟ್ಟು ಎಂಥ ಮಜಾ ಬರತ್ತಿದ್ದಾರೆ ಭಾಷೆ ಕೇಳಕ್ಕೆ. ಓಹೋ, ಇಲ್ಲಿ ನೋಡ್ರಿ ಇಕೋ ಬೀಚ್. ಫೈನಲ್ ಇಕೋ ಬೀಚಿಗೆ ಬಂದು ಒಳಗೆ ಹೋಗಿ ತೋರಿಸ್ತೀನಿ. ಇನ್ನೊಬ್ಬ ಕ್ಲಾಸಿಕ್ ರೈಡರ್ ಬರೋ ಮಟ್ಟ ವೇಟ್ ಮಾಡತ್ತೀನಿ. ಬಂದರೆ ಕ್ಲಾಸಿಕ್ ರೈಡರ್ ಅವರು. ಈಗ ಜಸ್ಟ್ ಬೀಚಿಗೆ ಎಂಟರ್ ಆಗಿವಿ ನೋಡ್ರಿ. ಹೆಂಗೈತೆ ಬೀಚ್? ಪೂರ್ತಿ ಉಪ್ಪು ನೀರು. ಆ ಟೊಟಾಯ್ಸ್ ಬಂದು ತತ್ತಿ ಹಾಕಿ ಮಣ್ಣು ಮುಚ್ಚೋಕ್ಕವು. ಅದಕ್ಕೊಂದು ಸಪ್ರೇಟ್ ಪೀರಿಯಡ್ ಆಫ್ ಟೈಮ್ ಟೈಮ್ ಅಂತ ಐತಿ. ಅಲ್ಟಿಮೇಟ್ ಐತಿ ಬೀಚ್. ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಹೆಂಗೈತೆ ಬೀಚ್ ಅಂತಂದು. ಮತ್ತು ವಿಡಿಯೋ ಹೆಂಗೆ ಅನ್ಸೈತೆ ಅನ್ನೋದು ಕಮೆಂಟ್ ಮಾಡಿರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವು ಎಷ್ಟು ಪಾರ್ಟ್ಸ್ದಾಗ ಬರ್ತಾವೆ ಗೊತ್ತಿಲ್ಲ, ಇನ್ನು ನೋಡ್ಬೇಕು. ಯಾರು ಶೇರ್ ಮಾಡಿಲ್ಲ ಶೇರ್ ಮಾಡಿರಿ. ನಮ್ಮ ವಿಡಿಯೋ ನೋಡಾತ್ರಿ, ಸಬ್ಸ್ಕ್ರೈಬ್ ಮಾಡತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೋಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಬ್ಲಾಗ್ದಾಗ ಸಿಗೋಣ ಅಂತ. ಬಾಯ್.